ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ 1997ರಿಂದ ಮೀಸಲಾತಿಯಲ್ಲಿ ಮಾದಿಗರಿಗೆ ಅನ್ಯಾಯ ಆಗಿದೆ ಅಂತೇಳಿ ಏನು ಒಳ ಮೀಸಲಾತಿ ಜಾರಿ ಮಾಡಬೇಕಂತೇಳಿ ನಿರಂತರವಾಗಿ ರಾಜ್ಯದಲ್ಲಿ ಹೋರಾಟ ಮಾಡಿಕೊಂಡು ಬಂದಿದೆ. ಇವತ್ತು ಮೀಸಲಾತಿ ವರ್ಗೀಕರಣಕ್ಕೆ ಆಗ್ರಹಿಸಿ ಮಾದಿಗ ದಂಡೋರ ಮತ್ತು ಇಡೀ ಮಾದಿಗ ಜನಾಂಗ ನಡೆಸಿದಂಥ ಹೋರಾಟದ ಫಲವಾಗಿ ರಾಜ್ಯ ಸರ್ಕಾರ ಆಗಸ್ಟ್ 19ನೇ ತಾರೀಕು ನಡೆದಂಥ ವಿಶೇಷ ಕ್ಯಾಬಿನೆಟ್ ಸಭೆಯಲ್ಲಿ ಏನೋ 3 ಭಾಗ ಅಂತೇಳಿ ದಲಿತರನ್ನೇ 101 ಉಪಜಾತಿಗಳಿಗೆ 3 ಭಾಗ ಅಂತೇಳಿ ಅವರೇನು ವರ್ಗೀಕರಣ ಜಾರಿ ಮಾಡಲಿಕ್ಕೆ ಅವರೇನು ಒಪ್ಪಿಗೆಯನ್ನು ನೀಡಿದ್ದಾರೆ. ಆ ಒಪ್ಪಿಗೆಯ ನಂತರ ಅದು ಸಂಪೂರ್ಣವಾಗಿ ಅವರೇ ಹೇಳಿದ ರೀತಿಯಲ್ಲಿ, ಸರ್ಕಾರ ಹೇಳಿದ ರೀತಿಯಲ್ಲಿ ಸಂಪೂರ್ಣವಾಗಿ ಅದು ಮೀಸಲಾತಿ ವರ್ಗೀಕರಣ ರಾಜ್ಯದಲ್ಲಿ ಅನುಷ್ಠಾನ ಆಗಿಲ್ಲ. ಯಾಕಾಗಿಲ್ಲ ಅಂದರೆ ರಾಜಕೀಯ ವೈರುಧ್ಯಗಳ ಕಾರಣ. ಇವತ್ತೇನು ಮೀಸಲಾತಿಯಲ್ಲಿ ಮಾದಿಗರಿಗೆ ಒಂದು ರಾಜಕೀಯ ಕಾರಣಕ್ಕಾಗಿ ಒಂದು ಜನಾಂಗವನ್ನು ಇವತ್ತು ಕಗ್ಗೊಲೆ ಮಾಡುವಂಥ ಪ್ರಯತ್ನ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ನಡೀತಾ ಇದೆ. ಈ ಒಂದು ಬೆಳಗಾವಿಯಲ್ಲಿ ನಡೀತಿರ್ತಕ್ಕಂಥ ಈ ಚಳಿಗಾಲದ ಅಧಿವೇಶನದಲ್ಲಿ ಈ ಒಂದು ಒಳ ಮೀಸಲಾತಿಯ ಬಗ್ಗೆ ಸೂಕ್ತ ತೀರ್ಮಾನ ಕೈಗೊಂಡು ಇವತ್ತು ಮಾದಿಗರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕಂತೇಳಿ ಇವತ್ತು ನಾವು ಗುಲ್ಬರ್ಗ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆಗೆ ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಮಾಪಣ್ಣ ಹದನೂರು ಬಣದ ವತಿಯಿಂದ ಇವತ್ತು ನಾವು ಒಂದು ಸಾಂಕೇತಿಕ ಧರಣಿ ಮಾಡೋದ್ರ ಮೂಲಕ ಸರ್ಕಾರಕ್ಕೆ ಒಂದು ಒತ್ತಾಯ ಮಾಡ್ತೀವಿ. ಈ ಕೂಡಲೇ ಇವತ್ತು ಒಳ ಮೀಸಲಾತಿ ಲೋಪದೋಷಗಳು ಏನಿದಾವೆ ಎಲ್ಲ ಲೋಪದೋಷಗಳನ್ನು ಸರಿಪಡಿಸಿ ಇದು ಒಂದು ಒಳ ಮೀಸಲಾತಿ ಜಾರಿಗೆ ನೀವು ಒಂದು ಬದ್ಧವಾಗಿ ಇರಬೇಕು, ಆಮೇಲೆ ಜಾರಿ ಮಾಡಬೇಕಂತೇಳಿ ನಾವು ಸರ್ಕಾರಕ್ಕೆ ಈ ಒಂದು ಧರಣಿಯ ಮೂಲಕ ಒತ್ತಾಯ ಮಾಡ್ತೀವಿ. ತಮ್ಮ ಹೆಸರು? ಪ್ರಭಾಕರ್ ಹದನೂರು, ರಾಜ್ಯಾಧ್ಯಕ್ಷರು. ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಎದುರುಗಡೆ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಸುಮಾರು 35 ವರ್ಷಗಳಿಂದ ಸತತವಾದಂಥ ಈ ಹೋರಾಟದ ಹಿನ್ನೆಲೆಯಲ್ಲಿ ಇವತ್ತು ನಾವು ಮಾದಿಗ ಮೀಸಲಾತಿ ಹೋರಾಟ ಸಮಿತಿಗೆ ಸಾವಿರಾರು ಜನ ಬಲಿಯಾಗಿದ್ದೀವಿ. ಆದರೂ ಸಹ ಇವತ್ತು ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನ ಸರ್ಕಾರ ಮೊನ್ನೆ ಆಗಸ್ಟ್ 19 ತಾರೀಕಿನಂದು ಒಂದು ಕ್ಯಾಬಿನೆಟ್ ಸಭೆಯನ್ನು ಕರೆದು ಈ ಮೀಸಲಾತಿ ವರ್ಗೀಕರಣದ ವಿಷಯ ಬಗ್ಗೆ ಚರ್ಚೆ ಮಾಡಿ ಈ 101 ಜಾತಿಯಲ್ಲಿ 3 ಭಾಗಗಳನ್ನು ಮಾಡಿ, ಒಂದು 6% ಮಾದಿಗ ಸಂಬಂಧ ಜಾತಿಗಳಿಗೆ, ಇನ್ನೂ 6% ವಲಯ ಜಾತಿ ಸಂಬಂಧಿಗಳಿಗೆ, ಇನ್ನೂ 5% ಲಂಬಾಣಿ, ಬೋವಿ, ಕೊರ್ಚ, ಕೊರ್ಮ ಈ ಸಂಬಂಧಿಗಳಿಗೆ ವರ್ಗ ಮಾಡಿ ಅದರಲ್ಲಿ 3 ಭಾಗ ಮಾಡಿದರೂ ಸಹ ಇಲ್ಲಿವರೆಗೆ 3 ತಿಂಗಳಾಯಿತು. ಈ ವರದಿಯನ್ನು ಸಂಪೂರ್ಣವಾಗಿ ಜಾರಿಗೆ ಮಾಡಿಲ್ಲ. ಯಾಕೆ ಮಾಡಿಲ್ಲ ಅಂತ ಕೇಳಿದ್ರೆ ಇದ್ರ ಉತ್ತರ ಏನು ಹೇಳ್ತಾರೆ ಅಂದರೆ ಅಲ್ಲಿ ಇನ್ನೂ ಸರಿಯಾದ ರೀತಿಯಲ್ಲಿ ಅವರ ಒಂದು ಕ್ಯಾಬಿನೆಟ್ ಸಚಿವರುಗಳಲ್ಲಿ ಹೊಂದಾಣಿಕೆ ಇಲ್ಲ. ಸಿದ್ದರಾಮಯ್ಯ ಸರ್ಕಾರ, ನಾವು ಮನಸ್ಸು ಮಾಡಿದ್ರೆ ಸಿದ್ದರಾಮಯ್ಯ ಸರ್ಕಾರವನ್ನು ನಾವು ವಿಧಾನಸಭೆಗೆ ಹೋಗಿ ಗುಡಿಗೆ ವಿಧಾನಸಭೆಯಲ್ಲಿ ಸಿದ್ದರಾಮಯ್ಯ ಕುರ್ಚಿ ಹಿಡಿದು ಎಳಿತರ್ತಕ್ಕಂಥ ಶಕ್ತಿ ನಮ್ಮ ಮಾದಿಗರಿಗಿದೆ. ಆದರೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರವಾದಿಗಳು, ಬಾಬಾ ಸಾಹೇಬ್ ನಂಬಿರ್ತಕ್ಕಂಥ ಜನ ಈ ಸಂವಿಧಾನವೇ ನಮಗೆ ಧರ್ಮ, ಸಂವಿಧಾನವೇ ನಮ್ಮ ಧರ್ಮ ಗ್ರಂಥ, ಅದನ್ನು ನಾವು ಕಾಪಾಡಿಕೊಂಡು ಹೊಂಟಿದ್ದು ಬಂಧುಗಳೇ. ಆದರೆ ಸರ್ಕಾರ ಎಚ್ಚೆತ್ತುಕೊಂಡು ತುರಂತವಾಗಿ ನೀವೇನು ಕೊಟ್ಟಿಲ್ಲ, ಸರಿ ನಮ್ಗೆ 8% ಬೇಕಾಗಿತ್ತು ಮಾದಿಗರು ಈ ಕರ್ನಾಟಕ ರಾಜ್ಯದಲ್ಲಿ ನಾವು ಹೆಚ್ಚಿನ ಸಂಖ್ಯೆ ಇದ್ದೀವಿ ಅಂತ 3-4 ವರದಿಗಳು ಕೊಟ್ಟಿವಿ. ಅವನ ವರದಿ ಹೆಚ್ಚಿಗಳಿದೆ, ಸದಾಶಿವ ವರದಿ ಹೆಚ್ಚಿಗಳಿದೆ, ವೆಂಕಟಸ್ವಾಮಿ ವರದಿ ಹೆಚ್ಚಿಗಳಿದೆ, ಈಗ ನಾಗಮೋಹನ್ ದಾಸ್ ವರದಿನೂ ಹೆಚ್ಚಿಗೆ ಹೇಳಿದೆ. ಈ ಜನಸಂಖ್ಯೆ ಹೆಚ್ಚಿಗಿದ್ರು ಸಹ ನಮ್ಮನ್ನು ಸಹ ತುಳಿತಕ್ಕಂಥ ಷಡ್ಯಂತ್ರ ನಡೀತಾ ಇದೆಯಲ್ಲ, ಇದು ನಾವು ಸಹಿಸಿಕೊಳ್ಳಲ್ಲ ಅಂತಕ್ಕಂಥದ್ದು ಈ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಿದ್ವಿ. ನಮ್ಮ ಅಣ್ಣರಾದಂಥ ಮಾಪಣ್ಣ ಹದನೂರು ಅವರು ಸಾಯುವ ಗಳಿಗೆಯಲ್ಲಿ ಹೇಳಿ ಹೋಗಿದ್ದಾರೆ ಬಂಧುಗಳೇ, ಈ ಮೀಸಲಾತಿ ನಮಗೆ ಸಿಗುವವರೆಗೂ ನೀವು ಯಾರು ಮಲಗಬೇಡ್ರಿ, ನಿದ್ದೆ ಮಾಡಬೇಡ್ರಿ. ಈ ನಾನು ಹಾಕಿ ಕೊಟ್ಟಿರ್ತಕ್ಕಂಥ ಮರವನ್ನು ಯಾರು ಅಳ್ಳಾಟ ಸಾಧ್ಯ ಇಲ್ಲ. ಈ ಮರವನ್ನು ಎಮ್ಮರವಾಗಿ ಬೆಳೆಯಲೇಬೇಕು, ಪ್ರತಿಯೊಬ್ಬ ಮಾದಿಗರಿಗೆ ನ್ಯಾಯ ಸಿಗಲೇಬೇಕು, ನನ್ನ ಹೋರಾಟ ಪ್ರತಿಫಲ ನೀವು ಉಣಲೇಬೇಕು. ಮಾದಿಗರಿಗೆ ಉಣಿಸ್ತಕ್ಕಂಥ ಕೀರ್ತಿ ಮಾಪಣ್ಣ ಹದನೂರು ಸಲ್ಲಿಸಬೇಕಾಗ್ತದೆ ಬಂಧುಗಳೇ. ಹಾಗಾಗಿ ನಾವು ಯಾರು ಸುಮ್ಮನೆ ನಿಂತಿಲ್ಲ ಸರ್. ದಯವಿಟ್ಟು ಕರ್ನಾಟಕ ಸರ್ಕಾರ ಗಮನ ಹರಿಸಬೇಕು. ಈ ಹೋರಾಟ ಇದು ಬಹಳ ನಿರಂತರವಾಗಿ ಬಂದಿರತಕ್ಕಂಥ ಹೋರಾಟ ಸರ್. ನಾವೇನು ಯಾರಿಗೆ ಅನ್ಯಾಯ ಮಾಡ್ತಿಲ್ಲ, ನಾವು ಹಾಗೆ ಎಲ್ಲರಿಗೂ ನ್ಯಾಯ ಕೊಡ್ರಿ ಅಂತ ಕೇಳ್ತಾ ಇದ್ದೀವಿ. 100 ಜಾತಿ ಜನರಿಗೆ ನ್ಯಾಯ ಕೊಡ್ರಿ ಅಂತ ಕೇಳ್ತಾ ಇದ್ದೀವಿ. ಅವ್ರಿಗೆಲ್ಲರಿಗೂ ನಾವು ತಗೊಂಡು ಹೋಗ್ತಕ್ಕಂಥ ಕೆಲಸ ಮಾಡ್ತಿದ್ವಿ. ಯಾರಿಗೆ ಕಡಿಮೆ ಕೊಡ್ರಿ, ನಮ್ಗೆ ಹೆಚ್ಚಿಗೆ ಕೊಡೋದು ನಾವು ಕೇಳ್ತಾ ಇಲ್ಲ. ನಮ್ಮ ಜನಸಂಖ್ಯೆದ ಪಾಲು ನಮಗೆ ಕೊಡ್ರಿ, ನಮ್ಮ ಜನಸಂಖ್ಯೆದ ಪಾಲು ಇನ್ನೊಬ್ಬರಿಗೆ ಕೊಡ್ರಿ, ಎಲ್ಲರೂ ಸಮಾನವಾಗಿ ಹಂಚಿ ಹೊಣೋಣ, ಬಾಬಾ ಸಾಹೇಬ್ರ ನ್ಯಾಯದ ಪ್ರಕಾರ ನಾವು ನಡೆಯೋಣ ಅಂತೇಳಿ ಸರ್ಕಾರಕ್ಕೆ 35 ವರ್ಷಗಳ ಹೋರಾಟ ಮಾಡ್ತಾ ಇದ್ವಿ ಬಂಧುಗಳೇ. ಈಗ ಸರ್ಕಾರ ಎಚ್ಚೆತ್ತುಕೊಂಡು ನಮ್ಮ ಒಂದು ಅಪೂರ್ಣಗೊಂಡಿರುವಂಥ ಈ ಮೀಸಲಾತಿಯನ್ನು ಸಂಪೂರ್ಣವಾಗಿ ಜಾರಿಗೆ ಬರಬೇಕು. ಜಾರಿಗೆ ಬಂದಾಗ ಮಾತ್ರ ನಮ್ಗೆ ನ್ಯಾಯ ಸಿಗ್ತದ, ಅಲ್ಲಿವರೆಗೆ ನಮ್ಗೆ ನ್ಯಾಯ ಇಲ್ಲ ಅಂತಕ್ಕಂಥ ಎಚ್ಚರಿಕೆಯನ್ನು ಈ ಜಿಲ್ಲಾಧಿಕಾರಿಗಳ ಮುಖಾಂತರ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನಾವು ಮನವಿ ಮಾಡ್ತಾ ಇದ್ದೀವಿ ಬಂಧುಗಳೇ. ತಮ್ಮ ಹೆಸರು? ದೇವೇಂದ್ರಪ್ಪ ಕರ್ದ. ನ್ಯಾಯ ಬೇಕು.